ಸ್ನೇಹಿತರೆ, ಮಂಗಳಗೌರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಗಳಗೌರಿ ವ್ರತದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಮ್ಮ ಮಾತನ್ನು ಮುಂದುವರಿಸ್ತೀವಿ. ಪಂಡಿತರೆ, ಇನ್ನು ಈ ಮಂಗಳಗೌರಿ ವ್ರತವನ್ನ ಯಾರು ಹೇಗೆ ಆಚರಿಸಬೇಕು? ಪ್ರತಿಯೊಬ್ಬ ಮಹಿಳೆಯರು ಆಚರಣೆ ಮಾಡಬೇಕು. ವಿವಾಹಿತರು ಮಾಡಬೇಕು, ಅವಿವಾಹಿತೆಯರು ಮಾಡಬೇಕು. ಇಂದಿನ ಕಾಲದಲ್ಲಿ ಸಾಮಾನ್ಯವಾಗಿ ಈ ಅಮಂಗಲ ಯೋಗ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ, ಅಥವಾ ವಿವಾಹ ವಿಚ್ಛೇದನ, ಅದು ಎರಡೂ ಒಂದೇ. ಒಂದು ವಿರಸ ಆಗುವಂಥದ್ದು, ಒಂದು ವಿಚ್ಛೇದನ ಆಗುವಂಥದ್ದು. ಯಾಕೆ ಇದು ಆಗ್ತಾ ಇದೆ ಅಂದರೆ, ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬ ಸುಮಂಗಲಿಯರು ಮಂಗಳಗೌರಿ ವ್ರತವನ್ನು ಆಚರಣೆ ಮಾಡ್ತಾಯಿದ್ರು. ಇಂದಿನ ಕಾಲದಲ್ಲಿ ಇದು ಕಡಿಮೆ ಆಗಿದೆ. ಅದರ ಮಹತ್ವವೂ ಗೊತ್ತಿಲ್ಲ, ಅದರ ಆಚರಣೆ ವಿಧಿವಿಧಾನಗಳು ಗೊತ್ತಿಲ್ಲ. ಸಾಮಾನ್ಯವಾಗಿ ಇಂದಿನ ಕಾಲದ ಬದುಕಿಗೆ ಈ ಒಂದು ಉದ್ಯೋಗ ಅಥವಾ ಅವರು ಮಾಡುವಂಥ ಕಾರ್ಯಕ್ಷೇತ್ರದ ಕಾರ್ಯ ಬಾಹುಲ್ಯತೆ ಜಾಸ್ತಿ ಆದ್ದರಿಂದ ಮಂಗಳಗೌರಿಯ ಮಹಿಮೆಯನ್ನು ಅರ್ಥಕೊಳ್ಳುವವರು ಕಡಿಮೆ ಆಗಿದ್ದಾರೆ. ಹಾಗಾದರೆ ಪಂಡಿತರೆ, ಪ್ರತಿಯೊಬ್ಬ ಮಹಿಳೆ ಕೂಡ ಈ ಒಂದು ವ್ರತ ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ, ಹಾಗಾದರೆ ಮದುವೆ ಆದ ನಂತರ ಹೆಚ್ಚಾಗಿ ಈ ಗೌರಿ ವ್ರತವನ್ನು ಆರಂಭಿಸ್ತಾರೆ. ಹಾಗಾದರೆ ಎಷ್ಟು ವರ್ಷಗಳ ಕಾಲ ಇದು ಮಾಡಲೇಬೇಕು ಅನ್ನುವಂಥ ನಿಯಮ ಇದೆ? ಖಂಡಿತ ಅದು 25 ವರ್ಷ ಮಾಡಬೇಕು. 25 ವ್ರತ ಮಾಡಬೇಕು. ಅಂದರೆ ಒಂದು ವರ್ಷದಲ್ಲಿ 5, 4 ಬರುತ್ತೆ, 5 ಬರುತ್ತೆ. 5 ವರ್ಷ ಆಚರಣೆ ಮಾಡಬೇಕು ಮಂಗಳಗೌರಿ ವ್ರತವನ್ನು. ಶ್ರಾವಣದ ಮೊದಲನೇ ಮಂಗಳವಾರದಿಂದ ಆರಂಭಿಸಿ ಆ ಶ್ರಾವಣ ಮಾಸದಲ್ಲಿ ಎಷ್ಟು ಬರುತ್ತೆ, 4 ಬರಲಿ 5 ಬರಲಿ, ಹೀಗೆ 5 ವರ್ಷ ಮಾಡಬೇಕು. 5 ವರ್ಷ ಅದರ ಆಚರಣೆ ಮಾಡಿದ ನಂತರ ಅದರ ಉದ್ಯಾಪನೆ ಮಾಡಬೇಕು. ಮಂಗಳಗೌರಿ ವ್ರತದ ಉದ್ಯಾಪನೆ ಅದರ ಆರಂಭದ ವರ್ಷ ಮನೆಯಲ್ಲಿ, ತಾಯಿ ಮನೆಯಲ್ಲಿ ಆರಂಭ ಮಾಡಬೇಕು. ಉದ್ಯಾಪನೆ ಮಾಡುವಾಗಲೂ ಸಹ ತಾಯಿ ಮನೆಯಲ್ಲೇ ಬಂದು ಅದು ಉದ್ಯಾಪನೆ ಮಾಡಬೇಕು. ಆಮೇಲೆ ತಾಯಿ ಮನೆಯಲ್ಲೇ ಬಂದು ಅದಕ್ಕೆ ಆ ಬಾಗಿನಗಳೆಲ್ಲ ಇರುತ್ತೆ. ಆ ಬಾಗಿನಗಳನ್ನು ಮಂಗಳ ದ್ರವ್ಯದ ಬಾಗಿನ ಅಂತ ಹೇಳ್ತಾರೆ, ತಾಯಿಗೆ ಕೊಡುವಂಥದ್ದು. ಸೊ ಅದರಲ್ಲಿ ಏನೇನು ಅಡಗಿರುತ್ತೆ? ಆ ಮಂಗಳಗೌರಿ ಬಾಗಿನ ಅಂದರೆ ಯಾವಾಗಲೂ ನಾವು ನಮ್ಮಲ್ಲಿ ಮರ ಅಂತ ಹೇಳ್ತೇವೆ, ಗೆರ್ಸಿಗಳು, ಅದರಲ್ಲಿ ಇಡಬೇಕು. ಅದರಲ್ಲಿ ಅಕ್ಕಿಯನ್ನು ಹಾಕಬೇಕು, ಕಾಯನ್ನು ಇಡಬೇಕು, ಫಲವಸ್ತುವನ್ನು ಇಡಬೇಕು, ಆಮೇಲೆ ವಸ್ತ್ರಗಳನ್ನು ಇಡಬೇಕು, ಆಮೇಲೆ ಕುಪ್ಪಸ ವಸ್ತ್ರವನ್ನು ಇಡಬೇಕು, ಬಳೆ, ಹಣಿಗೆ, ಕನ್ನಡಿ, ಅರಿಶಿಣ, ಕುಂಕುಮ, ಇವೆಲ್ಲ ಬಾಗಿನ ವಸ್ತು. ಬಾಗಿನದಲ್ಲಿ 9 ವಸ್ತುಗಳಿದೆ. ಈ 9 ವಸ್ತುಗಳನ್ನು ಇಟ್ಟು ನವ ಅಂತ ಹೇಳ್ತೇವೆ. ಹಾಗಾಗಿ ಆ ನವಸಂಖ್ಯಾಕ ಬಹಳ ಶ್ರೇಷ್ಠ. 9 ಅನ್ನೋದು ಜಗತ್ತಿನಲ್ಲಿ ಅತಿ ಶ್ರೇಷ್ಠ. ಆದ್ದರಿಂದ ಪ್ರತಿಯೊಂದು ನವರತ್ನ, ನವಧಾನ್ಯ, ನವಗ್ರಹ ಎಲ್ಲ ಹೇಗಾಗಿದೆಯೋ ಈ ಬಾಗಿನದಲ್ಲಿ 9. ಆದ್ದರಿಂದ ಆ 9 ವಸ್ತುವನ್ನು ಆ ಗೆರ್ಸಿಯಲ್ಲಿಟ್ಟು ಅದನ್ನು ಬಾಗಿನ ಮಾಡಿ ತಾಯಿಗೆ ಕೊಡಬೇಕು. ಪ್ರತಿ ವರ್ಷವೂ ಕೊಡಬೇಕು. ಹಾಗಾಗಿ ಈ ವಾಯನ ದಾನವನ್ನು ಕೊಡುವುದರಿಂದ ಎಲ್ಲ ಸುಮಂಗಲಿಯರ ಹರಸುವಿಕೆ, ನೀನೂ ಸಹ ಅಖಂಡ ಸುಮಂಗಲಿ ಆಗುವಂತೆ ಹರಿಸ್ತಾರೆ. ಆದ್ದರಿಂದ ಆ ಹರಸುವಿಕೆ ಯಾವಾಗಲೂ ಮನುಷ್ಯನಿಗೆ ಅದೊಂದು ಹೆಚ್ಚಿನದಾದಂಥ ಅನುಗ್ರಹ. ಒಂದು ಸರಳವಾದ ಪೂಜಾ ವಿಧಾನವನ್ನು ತಿಳಿಸ್ಕೊಡಿ. ಮಂಗಳಗೌರಿ ವ್ರತದ ಸರಳ ಪೂಜೆ ಅಂದರೆ ಆರಂಭ ಮಾಡೋದು ಶ್ರಾವಣ ಮಾಸದಲ್ಲಿ. ಮೊದಲನೇದಾದಂಥ ಶ್ರಾವಣದ ಮಂಗಳವಾರವೇ ಆರಂಭ ಮಾಡಬೇಕು. ಆರಂಭ ಮಾಡುವುದು ತಾಯಿ ಮಲ್ಲೇ ಆರಂಭ ಮಾಡಬೇಕು. ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಸೂರ್ಯೋದಯಕ್ಕಿಂತ ಮೊದಲೇ ಸ್ನಾನ ಮಾಡಬೇಕು. ಯಾವುದೇ ವ್ರತಾಚರಣೆಯನ್ನು ಮಾಡುವಾಗ ಅಭ್ಯಂಗ ಸ್ನಾನ ಮಾಡಬೇಕು ಅಂತ ಹೇಳ್ತೇವೆ, ತೈಲಾಭ್ಯಂಗ. ಹಾಗಾಗಿ ತೈಲಾಭ್ಯಂಗಂ ಸ್ನಾನ ಮಾದೌಚ ಕೃತ್ವ, ಸ್ನಾನಕ್ಕಿಂತ ಮೊದಲೇ ತೈಲ ಎಣ್ಣೆಯನ್ನು ಹಚ್ಕೊಂಡು ಸ್ನಾನ ಮಾಡಬೇಕು. ಆನಂತರ ರಂಗೋಲಿಯಿಂದ ತೋರಣಗಳನ್ನು ರಂಗೋಲಿ ಹಾಕೋದು. ಕಲಶವನ್ನು ಮಾಡಬೇಕು. ಮಂಗಳಗೌರಿಗೆ ಪ್ರಧಾನವಾಗಿ ಕಲಶ. ಆ ಕಲಶದಲ್ಲಿ ಎಲ್ಲ ರೀತಿಯಾದಂಥ ಕಲಶಕ್ಕೆ ಹಾಕುವಂಥದ್ದು ನೀರನ್ನು ಹಾಕಬೇಕು, ಗಂಧಾಕ್ಷತೆ ಹಾಕಬೇಕು, ಹಿರಣ್ಯವನ್ನು ಹಾಕಬೇಕು, ಮಾವಿನ ಸೊಪ್ಪನ್ನು ಹಾಕಬೇಕು, ಕಾಯನ್ನು ಇಡಬೇಕು, ಆಮೇಲೆ ಅದಕ್ಕೆ ವಸ್ತ್ರವನ್ನು ಇಡಬೇಕು, ಇವೆಲ್ಲವನ್ನು ಇಡಬೇಕು. ಇದು ಎಲ್ಲವೂ ಸಹ ಇಡುವುದರಿಂದ ಕಲಶದಲ್ಲಿ ಒಂದು ಸ್ವರೂಪ, ದೇವತಾ ಸ್ವರೂಪ ಆಗುತ್ತೆ. ಆಮೇಲೆ ಮಂತ್ರವತ್ತು ಅಲ್ಲಿ ಮಂಗಳಗೌರಿಯನ್ನು ಆವಾಹನೆ ಮಾಡಬೇಕು. ಆವಾಹನೆ ಮಾಡಿದ್ರೆ ಮಾತ್ರ, ಈಗ ಕರೆಂಟನ್ನು ಹಾಯ್ಕೊಂಡು ಬಲ್ಪ್ ಹಾಯ್ಕೊಂಡು ಸ್ವಿಚ್ ಹಾಕ್ರೆ ಬೆಳಕಾಗತ್ತೆ. ಹಾಗೇ ಇದು ಹಾಗೆ ನಾವು ಕಲಶವನ್ನು ಮಾಡೋದು ಈ ವಿದ್ಯುತ್ ಇದ್ದಲ್ಲಿ ಬಲ್ಪನ್ನು ಇಟ್ಕೊಂಡು ಹಾಗೆ ಸ್ವಿಚ್ ಹಾಕಿದಾಗ ಬೆಳಕು ಹೇಗಾಗತ್ತೋ ಹಾಗೆ ಕಲಶವನ್ನು ಇಟ್ಕೊಂಡು ಮಂಗಳಗೌರಿಯನ್ನು ಮಂತ್ರವತ್ತು ಆವಾಹನೆ ಮಾಡಿದ್ರೆ ಅಲ್ಲಿ ದೇವತಾ ಸಾಕ್ಷಾತ್ಕಾರ. ಸಾವು ಬಾರದೇ ಇರುವಂತೆ ಆಗಬೇಕು ಅನ್ನೋದಾದರೆ 1000 ನಾಮದಿಂದ ಸಹಸ್ರನಾಮ ರಚನೆಯನ್ನು ಮಾಡಿದ್ರೆ ಖಂಡಿತವಾಗಿಯೂ ಪತಿಗೆ ದೀರ್ಘಾಯುಷ್ಯ ಆಗುತ್ತೆ. ಇಂಥ ಈ ಒಂದು ದೀರ್ಘಾಯುಷ್ಯವಾದಂಥ ಕಥೆಯನ್ನು ನಾನು ಪ್ರಾರಂಭದಲ್ಲಿ ಹೇಳಿದ್ದೇನೆ. ಆನಂತರ ಸುಶೀಲೆಯ ಆ ಒಂದು ಮಂಗಳಗೌರಿ ವ್ರತದ ಮಹಿಮೆಯಿಂದ ಆ ಧರ್ಮಪಾಲನ 16 ವರ್ಷ ಅಲ್ಪಾಯುಷ್ಯಾದಂಥವನಿಗೆ ದೀರ್ಘಾಯುಷ್ಯ ಆಗಿದೆ. ಅದರಿಂದ ಇದು ಮಂಗಳಗೌರಿ ವ್ರತದಲ್ಲಿ ಅತ್ಯಂತ ಮಹತ್ವವಾದಂತಹ ನಾವು ಕಂಡುಕೊಳ್ಳುವಂಥ ಒಂದು ಪ್ರತಿಫಲ. ಪಂಡಿತರೆ, ಇನ್ನು ಮಂಗಳಗೌರಿ ವ್ರತದ ಬಗ್ಗೆ ಹೇಳೋದಾದರೆ, ಕಾಲ ಬೆಳೆದಂತೆ, ಆಧುನಿಕತೆ ಬೆಳೆದಂತೆ ಯಾರಿಗೂ ಅಷ್ಟೊಂದು ಸಮಯ, ತಾಳ್ಮೆ ಇಲ್ಲ. ಆದರೆ ಒಂದು ಸಂಪ್ರದಾಯ ಪದ್ಧತಿ ತೀರಾ ಮರೆಯಾಗದೆ ಇದ್ದರೂ ಕೂಡ ಸರಳೀಕರಣ ಮಾಡ್ಕೊಳ್ತಾ ಬಂದಿದ್ದಾರೆ. ಹಾಗಾದರೆ ಸರಳೀಕರಣ ಮಾಡಿಕೊಂಡು ಈ ವ್ರತವನ್ನು ಆಚರಿಸ್ಬೋದು. ಈಗ ಸಾಕಷ್ಟು ಜನ ಹೆಣ್ಮಕ್ಳು ಹೊರಗೆ ದುಡಿಯುವಂಥವರಾಗಿರ್ತಾರೆ. ಹೇಗೆ ಸರಳೀಕರಣ ಮಾಡಿಕೊಂಡು ಇವತ್ತಿನ ಕಾಲಕ್ಕೆ ತಕ್ಕಂತೆ ಹೇಗೆ ಆಚರಿಸಬೇಕು ಅಂತ ಹೇಳಿ? ಇದು ಬಹಳ ಒಳ್ಳೆಯ ಪ್ರಶ್ನೆ. ಯಾಕಂದರೆ ವ್ರತ ಲೋಪ ಆಗಬಾರ್ದು, ಆದರೆ ವ್ರತದ ವಿಧಿವಿಧಾನಗಳನ್ನು ಮಾಡಬೇಕು. ಆದರೆ ಅಷ್ಟೊಂದು ಕಾಲಾವಕಾಶ ತಗೊಳ್ಳದೆ ಸುಲಭವಾಗಿ ಮಾಡಬೇಕು ಅನ್ನೋದು ಇದು ಬಹಳ ಒಳ್ಳೆಯ ಪ್ರಶ್ನೆ. ಇದನ್ನು ಹೇಗೆ ಮಾಡಬೇಕು ಅಂದರೆ, ಪ್ರತಿ ವರ್ಷವೂ ಆರಂಭದ ಶ್ರಾವಣದ ಒಂದೇ ಮಂಗಳವಾರ ಮಾಡಬೇಕು. 5 ಮಂಗಳವಾರ 4 ಮಂಗಳವಾರ ಮಾಡಲಿಕ್ಕಾಗದೇ ಇದ್ದರೆ 5 ವರ್ಷದ ತನಕ ಪ್ರತಿ ವರ್ಷ 1ನೇ ಮಂಗಳವಾರ, ಇವತ್ತು ನಾವು ಹೇಳ್ತಾ ಇದ್ದೇವಲ್ಲ, ಇವತ್ತು ಮಂಗಳಗೌರಿ ವ್ರತ ಆಚರಣೆ ಮಾಡುವಂಥದ್ದು. ಅದು ಮೊದಲು ನವವಿವಾಹಿತೆಯರು ಇವತ್ತಿನ ದಿವಸ ಆರಂಭ ಮಾಡಲೇಬೇಕು. ಒಮ್ಮೆ ಗೊತ್ತಿಲ್ಲದೆ ಇದ್ದವರಿಗೆ ಯಾರಾದರೂ ಮದುವೆಯಾಗಿ 4-5 ವರ್ಷ ಆಗಿದೆ, ಈಗ ನಾವು ಮಾಡಬೇಕು ಅಂತಲೂ ಸಹ ಕಲಿಯುಗದಲ್ಲಿ ಭಗವಂತ ಎಲ್ಲದಕ್ಕೂ
ಭಕ್ತಿಯಿಂದ ಮಾಡುವುದಕ್ಕೆ ಎಲ್ಲದಕ್ಕೂ ಮೆಚ್ಚಿಕೊಳ್ತಾನೆ. ಆದ್ದರಿಂದ ಶ್ರಾವಣದ ಮೊದಲನೇ ಮಂಗಳವಾರ ದಿವಸ ಮಂಗಳಗೌರಿ ಪೂಜೆಯನ್ನು ಮಾಡಬೇಕು. ಹಾಗೆ 5 ವರ್ಷ ತಪ್ಪದೇ ಮಾಡಬೇಕು. 5 ವರ್ಷ ಶ್ರಾವಣ ಮಾಸದಲ್ಲಿ ಮಂಗಳಗೌರಿ ವ್ರತವನ್ನು ಮಾಡಿ ಬಾಗಿನವನ್ನು ಕೊಟ್ಟು 5ನೇ ವರ್ಷ ಅದಕ್ಕೆ ಉದ್ಯಾಪನೆ ಮಾಡಬೇಕು. ಪ್ರತಿಯೊಂದಕ್ಕೂ ವ್ರತಕ್ಕೆ ವ್ರತೋದ್ಯಾಪನೆ ಅಂತಿದೆ. ವ್ರತೋದ್ಯಾಪನೆ ಅಂದರೆ ಅದರ ಪರಿಪೂರ್ಣ ಮಾಡುವುದು, ಉದ್ಯಾಪನೆ ಅಂದರೆ ಅದರ ಸಮಾಪ್ತಿಯನ್ನು ಮಾಡುವುದಕ್ಕೆ ಉದ್ಯಾಪನೆ ಅಂತ ಹೇಳ್ತಾರೆ. ಯಾವುದೇ ವ್ರತವನ್ನು ಆರಂಭ ಮಾಡಿ ಮಧ್ಯದಲ್ಲಿ ಬಿಟ್ಟರೆ ಅದಕ್ಕೆ ಫಲ ಇಲ್ಲ. ಹಾಗಾಗಿ ನಾವು ಮಾಡುವಂಥ ವ್ರತಗಳು ನಮಗೆ ಪ್ರತಿಫಲ ಬೇಕು ಅಂತ ಮಾಡ್ತೇವೆ. ಹಾಗಾಗಿ ಪ್ರತಿಫಲವನ್ನು ಪಡೆಯುವಂಥ ಪ್ರತಿಯೊಂದು ವ್ರತಕ್ಕೂ ಸಹ ಪ್ರತಿಫಲ ಸಿಗುವುದು ಯಾವಾಗ? ಉದ್ಯಾಪನೆಯನ್ನು ಮಾಡಿದಾಗ. 5ನೇ ವರ್ಷ ಅದರ ಉದ್ಯಾಪನೆ ಮಾಡುವಾಗ ಗೌರಿ ಮಂತ್ರಗಳು ಅಂತಿದೆ. ವೇದೋಕ್ತ ಮಂತ್ರದಲ್ಲಿ ಗೌರಿ ಮಾಯ ಸಲಿಲಾನಿ ಅಂತ ಮಂತ್ರ ಇದೆ. ಆ ಗೌರಿ ಮಂತ್ರದಿಂದ ಹೋಮವನ್ನು ಮಾಡಿ ಹಾಗೆ ಅನೇಕರಿಗೆ ಶಕ್ತಿ ಅನುಸಾರ ಭೋಜನಗಳನ್ನು ಹಾಕಬೇಕು. ಅನ್ನ ಸಂತರ್ಪಣೆ, ಬಾಗಿನ ದಾನ ಇವನ್ನೆಲ್ಲ ಕೊಟ್ಟು 5ನೇ ವರ್ಷದಲ್ಲಿ ಅದರ ಸಮಾಪ್ತಿ ಮಾಡಿದ್ರೆ ಸಂಪೂರ್ಣವಾಗಿ ಇಂದಿನ ಕಾಲದಲ್ಲಿಯೂ ಸಹ ಸುಲಭವಾಗಿ, ಸುಗಮವಾಗಿ, ಸುತರವಾಗಿ ನಡೆಸಲಿಕ್ಕೆ ಮಂಗಳಗೌರಿ ಇದೊಂದು ಸುಲಭವಾದ ಉಪಾಯ. ಮಾಧ್ಯಮಗಳು ಇಂಥದ್ದನ್ನು ಖಂಡಿತವಾಗಿಯೂ ಜನಮನಕ್ಕೆ ಮುಟ್ಟಿಸಿದಲ್ಲಿ ಹೆಚ್ಚೆಚ್ಚು ಆ ಮಂಗಳಗೌರಿ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬಹುದು ಅನ್ನೋದೇ ನನ್ನ. ಪಂಡಿತರೆ, ಮಂಗಳಗೌರಿ ವ್ರತದ ಒಂದು ಆಚರಣೆ, ಪೂಜಾ ವಿಧಾನವನ್ನು ತಿಳ್ಕೊಂಡ್ವಿ. ಇನ್ನು ಈ ವ್ರತದಿಂದ ಯಾವ ರೀತಿ ಪ್ರತಿಫಲಗಳನ್ನು ನಿರೀಕ್ಷಿಸಬಹುದು ತಿಳಿಯೋಣ ವಿರಾಮದ ಬಳಿಕ.